ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕುಂದಾಪುರ ಸ್ಟೈಲ್ ಪ್ರಾನ್ಸ್ ಕರಿ ಮಾಡೋಣ. ಇದು ಅನ್ನ ಜೊತೆ ಅಥವಾ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರ್ತದೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿದರೆ ಪುನಃ ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿರ್ತದೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಡ್ತೇನೆ. ಇವಾಗ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬ್ಯಾಡಗೆ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಕೊತ್ತಂಬರಿ ಬೀಜ, ಜೀರಿಗೆ, ಕಾಳುಮೆಣಸು ಮತ್ತು ಮೆಂತ್ಯ ಹಾಕಿ ಒಂದು 3 ರಿಂದ 4 ನಿಮಿಷ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಚಪ್ಪೆ ಆಗಲಿಕ್ಕೆ ಸೈಡಿಗೆ ಇಡ್ತೇನೆ. ಇದೆಲ್ಲ ಚಪ್ಪೆ ಆದಮೇಲೆ ಇದನ್ನೆಲ್ಲ ನಾನೊಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೇನೆ. ಫ್ರೈ ಮಾಡಿರೋ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ಅರಿಶಿನ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ಇದು ತುಂಬ ನುಣ್ಣಗೆ ಆಗಬೇಕು, ಅಷ್ಟು ಚೆನ್ನಾಗಿ ರುಬ್ಕೊಳ್ಬೇಕಾಗ್ತದೆ. ಇವಾಗ ನಾನು ರುಬ್ಬಿರೋ ಮಸಾಲವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದರ ಜೊತೆ ಸೇರಿಸ್ಕೊಳ್ತೇನೆ. ನಿಮಗೆ ಅದು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಹಾಗೆ ಶುಂಠಿಯನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಿಮಗೆ ನೀರು ಇನ್ನೂ ಹಾಕಬೇಕಂತಿದ್ರೆ ಹಾಕಬಹುದು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿವಾಗ ಮಸಾಲವನ್ನು ಕುದಿಲಿಕ್ಕೆ ಸ್ಟವ್ ಮೇಲೆ ಇಡ್ತೇನೆ. ಇವಾಗ ನಾನು ಪ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ. ಇಲ್ಲಿ ನಾನು ಪ್ರಾನ್ಸ್ ಹೇಗೆ ಕ್ಲೀನ್ ಮಾಡ್ಬೋದು ಅಂತ 3 ಥರದ ವಿಧವನ್ನು ತೋರಿಸ್ತಿದ್ದೇನೆ. ನಿಮಗೆ ಯಾವುದು ಈಸಿ ಆಗ್ತಿದೆ ಆ ಮೆಥಡನ್ನು ಫಾಲೋ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾನು ಏನು ಕಪ್ಪು ಕಲ್ಲರ್ ಪ್ರಾನ್ಸಿಂದ ತೆಗಿತಾ ಇದ್ದೇನೆ ಅದು ಪ್ರಾನ್ಸಿದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆಗಿರ್ತದೆ. ಇದನ್ನು ನೀವು ತೆಗೆದೇ ನೀವು ಪದಾರ್ಥದಲ್ಲಿ ಯೂಸ್ ಮಾಡಬೇಕು, ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಆದ್ದರಿಂದ ನೀವು ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡಿದರೆ ತುಂಬ ಉತ್ತಮ. ಎಲ್ಲ ಪ್ರಾನ್ಸಿದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ತೆಗೆದ ನಂತರ ಅದನ್ನು ಫ್ರೆಶ್ ನೀರಿನಲ್ಲಿ ಇನ್ನೊಮ್ಮೆ ಚೆನ್ನಾಗಿ ತೊಳೆದು ಯೂಸ್ ಮಾಡಿ. ನೀವೇ ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇವಾಗ ನಾನು ಇದು ಫ್ರೆಶ್ ನೀರಲ್ಲಿ ಇನ್ನೊಂದು ಸತಿ ಚೆನ್ನಾಗಿ ತೊಳ್ಕೊಳ್ತೇನೆ. ನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದನ್ನು ಒಂದು 2 ನಿಮಿಷ ಸೈಡಲ್ಲಿ ಇಡ್ತೇನೆ. ಇವಾಗ ನಾನು ಮಸಾಲ ಕುದಿಲಿಕ್ಕೆ ಇಟ್ಟಿದ್ದೆ, ಅದು ಸಹ ಚೆನ್ನಾಗಿ ಕುದಿ ಬಂದಿದೆ. ಮಸಾಲ ನೀವು ಬೇಕಿದ್ರೆ ಒಂದ್ಸತಿ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು. ನಿಮಗೆ ಇದು ತುಂಬ ದಪ್ಪ ಅಂತ ಅನಿಸಿದರೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ನಾನು ಮ್ಯಾರಿನೇಟ್ ಮಾಡಿರುವ ಪ್ರಾನ್ಸನ್ನು ಇದಕ್ಕೆ ಹಾಕ್ಕೊಳ್ತೇನೆ. ನಾನು ಒಂದೊಂದೇ ಪ್ರಾನ್ಸನ್ನು ಹಾಕ್ಕೊಳ್ತಾ ಹೋಗ್ತೇನೆ. ನಂತರ ನಾನು ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಪ್ರಾನ್ಸನ್ನು ನೀವು ಹೆಚ್ಚಂದ್ರೆ ಒಂದು 5 ರಿಂದ 8 ನಿಮಿಷ ತನಕ ಬೇಯಿಸಿದರೆ ಸಾಕಾಗ್ತದೆ. ಹೆಚ್ಚು ಬೇಯಿಸೋದು ಒಂಥರ ರಬ್ಬರ್ ಥರ ಆಗ್ತದೆ. ಆದ್ದರಿಂದ ಹೆಚ್ಚಂದ್ರೆ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಇವಾಗ ಇದು ಪ್ರಾನ್ಸ್ ಕರಿ ರೆಡಿ ಆಗಿದೆ. ಇದನ್ನು ನೀವು ಕುಚಿಲಕ್ಕಿ ರೈಸ್ ಅಥವಾ ವೈಟ್ ರೈಸ್ ಅಥವಾ ಚಪಾತಿ, ಪೂರಿ ಯಾವುದ್ರ ಜೊತೆ ಸಹ ತಿನ್ಬಹುದು. ಇದಂತೂ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಈ ವಿಡಿಯೋ ನನ್ನ ಚಾನಲಿನಿಂದ ಮೊದಲನೇ ವಿಡಿಯೋ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನನಗೆ ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.